ತೆರವಿಗೆ ಮುಂದಾದ ಗುಬ್ಬಿ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆ ದೌರ್ಜನ್ಯದ ವಿರುದ್ಧ ದಲಿತರ ಆಕ್ರೋಶ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮಾರಶೆಟ್ಟಿಹಳ್ಳಿಯಲ್ಲಿನ ಸರ್ವೆ ನಂಬರ್ 231 ಎಕರೆಯಲ್ಲಿ 61 ಎಕರೆ ನಮಗೆ ಮಂಜೂರು ಆಗಿದೆ. ನಾವು ದಲಿತರು, ನಮಗೆ ಈ ಜಮೀನು ಬಿಟ್ಟರೆ ಯಾವುದೇ ಜಮೀನು ಇಲ್ಲ. ನಾವು ಕಿಮ್ಮತ್ತು ಕಟ್ಟಿದ್ದೇವೆ. ನಮ್ಮ ಹೆಸರಿಗೆ ಜಮೀನು ಮಂಜೂರಾಗಿದೆ. ಅರಣ್ಯ ಇಲಾಖೆ ನಮ್ಮನ್ನ ಜಮೀನು ಉಳಲು ಬಿಡುತ್ತಿಲ್ಲ ಎಂದು ಅರಣ್ಯ ಇಲಾಖೆ ವಿರುದ್ಧ ದಲಿತರು ಆಕ್ರೋಶ ವ್ಯಕ್ತಪಡಿಸಿದರು. ತೊಂದರೆ ಆಗಿದೆ. ಆದರೆ ನಮಗೆ ಯಜಮಾನರು ಇಲ್ಲ. ನಮಗೆ ಮಕ್ಕಳು ಇರೋದ್ರಿಂದ ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ. ನಮ್ಗೆ ಯಾವುದು ಸ್ವಾತಂತ್ರ್ಯನೇ ಕೊಡ್ತಾ ಇಲ್ಲ. ಎಲ್ಲಾದ್ರೂ ನಮಗೆ ಎಲ್ಲ ನಿರ್ಬಂಧನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ನೀವು ಉಳುಮೆ ಮಾಡಕ್ ಬಂದ್ರೆ? ಎಲ್ಲ ಗಲಾಟೆ ಮಾಡ್ತಾರೆ, ನಮ್ಗೆ ನಮ್ದು ಅಂತ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಗೆ ಈ ತರ ಎಲ್ಲ ಅನ್ಯಾಯ ಆಗ್ತಾ ಇದೆ. ಉಳುಮೆ ಚೀಟಿ ಕೊಟ್ಟು ಮಾಡ್ಬೇಕು ಅನ್ಕೊಂಡಿದ್ರ ಮುಂದೆ ಮಾಡ್ಬೇಕು, ಎಲ್ಲ ಉಳುಮೆ ಮಾಡಿ ಎಲ್ಲ ನಮ್ದಾಗಿಸ್ಕೋಬೇಕು ಅಂತ ನಮ್ದು ಸೊತ್ತಿಂದ ಅರಣ್ಯ ಇಲಾಖೆಯಿಂದಲೇ ಎಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ. ಏನ್ ಹೇಳ್ತೀರಾ ಅರಣ್ಯ ಇಲಾಖೆ ಅವ್ರಿಗೆ? ಧಿಕ್ಕಾರ. ನಾವಂತೂ ನಾವು ಬಿಟ್ಕೊಡಲ್ಲ. ವಿಷ ಕೊಡು ಸಾಯ್ಬೇಕಾಗುತ್ತೆ. ಯಜಮಾನರು ಇಲ್ಲ, ನಾವೇನ್ ಜೀವನ ಮಾಡೋದು? ಇರೋದೇ ಜಮೀನ್ ಇಲ್ಲೇ. ಅರಣ್ಯ ಇಲಾಖೆ ಅಧಿಕಾರಿಗಳು ಇದು ಅರಣ್ಯ ಪ್ರದೇಶ, ಯಾರು ಜಮೀನು ಉಳಬೇಡಿ ಎಂದು ಹೇಳುತ್ತಿದ್ದಾರೆ. ನಾವು ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಅರಣ್ಯ ಇಲಾಖೆ ಜಮೀನು ಕಬಳಿಸಿಕೊಂಡರೆ ನಮ್ಮ ಕುಟುಂಬ ಜೀವನ ನಡೆಸಲು ತುಂಬಾ ಕಷ್ಟವಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವರದಿ ಮಂಜುನಾಥ್ ಡಿ, ಗುಬ್ಬಿ. ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮದ 156ನೇ ಸರ್ವೆ ನಂಬರ್ನಲ್ಲಿ ಸುಮಾರು 40 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಿರ್ತಕ್ಕಂಥ 28 ಕುಟುಂಬಗಳು ಇವತ್ತು ಬೀದಿ ಪಾಲು ಬಂದಿದೆ. ಕಾರಣ ಏನಪ್ಪ ಅಂತಂದರೆ ಅರಣ್ಯ ಇಲಾಖೆಯ ಕಿರುಕುಳ. ಈ ಭೂಮಿ ಮಂಜೂರು ಮಾಡಿಕೊಡೋಕೆ ಮಾನ್ಯ ಶಾಸಕರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿಸಿ ಸರ್ವೇರ್ ಕರೆಸಿ ತಹಸೀಲ್ದಾರು ಎಲ್ಲ ಸಮ್ಮುಖದಲ್ಲಿ ಬಗರುಕು ಕಮಿಟಿಯಲ್ಲಿ ಪಾಸ್ ಮಾಡಿದ್ದಾರೆ. ಮುಂಜೂರು ಸಹ ಕೊಟ್ಟಿದ್ದಾರೆ. ಸ್ಕೆಚ್ ತಯಾರಾಗಿದೆ, ಮುಂಜೂರು ಕೊಟ್ಟಿದ್ದಾರೆ. ಆದರೂ ಸಹ ಅರಣ್ಯ ಇಲಾಖೆಯರು ಬರೀ SC ST ಅಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಒಕ್ಕಲೆಬ್ಬಿಸ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಪ್ರತಿಯೊಬ್ಬರೂ ಒಕ್ಕಲೆಬ್ಬಿಸಂತ ಕೆಲಸ ಮಾಡಿದ್ದಾರೆ. ಅರಣ್ಯ ಇಲಾಖೆಯರು ನಮಗೆ ಮಾಡೋಂಥ ಮೋಸ ಇಡೀ ಜಗತ್ತಲ್ಲಿ ಯಾರೂ ಮಾಡ್ತಾ ಇಲ್ಲ ರೈತರಿಗೆ. ಆದ್ರಿಂದ ಈ ನೊಂದಂಥ ಎಲ್ಲ ಕುಟುಂಬದವರಿಗೆ ನ್ಯಾಯ ದೊರಕಬೇಕು. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯವ್ರನ್ನು ಕರೆಸಿ ಅವರೇ ಖುದ್ದಾಗಿ ಸರ್ವೆ ಸ್ಕೆಚ್ ಎಲ್ಲದನ್ನು ಮಾಡೋಕ್ಕೆ ಹೇಳಿ ಗೌರ್ಮೆಂಟ್ ಸರ್ವೇರ್ ಬಂದು ಸರ್ವೆ ಸ್ಕೆಚ್ ಮಾಡಿ ಎಲ್ರಿಗೂ ಬಗರುಕುಂ ಕಮಿಟಿಯಿಂದ ಮಂಜೂರಾಗೈತಿ. ಎಲ್ಲರೂ 28 ಜನ ಕಿಮ್ಮತ್ತು ಕಟ್ಟಿದ್ವಿ ಸರ್ಕಾರಕ್ಕೆ. ಇವಾಗ 2018ರಲ್ಲಿ ಮಂಜೂರಾದ್ಮೇಲೆ ಅರಣ್ಯ ಇಲಾಖೆಯವರು ಇದು ನಮ್ಮದು ಏಕಾಏಕಿ ಯಾರೋ ಒಬ್ಬರು ರೈತರು ಬರ್ತಾರೆ, ಇದು ನಮ್ಮದು, ನೀನ್ಯಾರು ಇಲ್ಲಿಗೆ ಬಂದರೆ ನೀನು ಒಳಕ್ಕೆ ಹಾಕ್ಸ್ಬಿಡ್ತೀನಿ, ಹಂಗೆ ಎಲ್ಲರನ್ನೂ ಎದುರಿಸಿ 8 ವರ್ಷದಿಂದ ಹಿಂಗೆ ಮುಂದಕ್ಕೆ ತಳ್ಕೊಂಬಂದವ್ರಿ. ಇವತ್ತು ಏಕಾಏಕಿ ಅವರೇ ಗುಂಡಿ ತೆಗೆದು ಈ ನಮ್ಮದೇ ಸರ್ವೆ ಸ್ಕೆಚ್ ಆಗಿರೋ ಜಮೀನಿಗೆ, ಮಂಜೂರಾಗಿರೋ ಜಮೀನಿಗೆ, ಸರ್ಕಾರದಿಂದ ಆಗಿರೋ ಜಮೀನಿಗೆ ಅವರೇ ಗುಂಡಿ ತೆಗೆದು ಸಸಿ ಇಡಕ್ಕೆ ಬಂದವ್ರಿ. ಕೇಳಿದ್ರೆ ಇಲ್ಲ ನಮ್ದು ಇದು, ನಿಮಗೆ ಸುಮ್ಮನೆ ಮಂಜೂರು ಕೊಟ್ಟವ್ರೆ, ಗಿಡ ಬೆಳೆಸಿರ ಅಂತ ಹೇಳ್ತಾರೆ. 2018ರಿಂದ ಇಲ್ಲಿವರೆಗೂ ಇದ್ರೊಳಗೆ ಒಬ್ರನ್ನ ಬರೋಕ್ಕೆ ಬಿಟ್ಟಿಲ್ಲ. ಗಿಡ ಬೆಳೆದ ಏನು ಬೆಳೀತದೆ? ಫಾರೆಸ್ಟ್ನವ್ರು ಹೇಳ್ತಾರೆ ನಮಗೆ ಕಾನೂನು ಐತೆ, ಗಿಡ ಬೆಳೆದ್ರೆ ಆ ಜಾಗ ನಮ್ಮದು, ಇನ್ನು 5 ವರ್ಷ ಬಿಟ್ಟರೆ ಮರ ಆಗುತ್ತದು. ಅವತ್ತು ಇವ್ರು ನಮ್ಮದು ಅಂತ ಬಿಡ್ತಾರ? ಇವಾಗ ನಾವು ಹೇಳ್ತಿರೋದು ಇಷ್ಟೇ, ಇವತ್ತಿಂದ ನಾವು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕದಲಲ್ಲ. ಒಂದು ಇಲ್ಲ ತಹಶೀಲ್ದಾರ್ ಸ್ಥಳಕ್ಕೆ ಬರಲಿ, ಶಾಸಕರು ಬರಲಿ, ಅರಣ್ಯ ಇಲಾಖೆ ಯಾರು ಅಧಿಕಾರಿಗಳವರು ಎಲ್ಲರೂ ಖುದ್ದಾಗಿ ಸ್ಥಳಕ್ಕೆ ಬರಲಿ. ನಮ್ದೇನೈತೆ ನಮ್ಮ ಜಾಗ ಬಿಟ್ಟು ಅವ್ರದ್ದು 1 ಇಂಚ್ ಜಾಗ ಬೇಡ. ನಮ್ದೇನು ದಾಖಲೆ ಪ್ರಕಾರ ನಮ್ಗೇನೈತೆ ಅಷ್ಟು ಬಿಡಿಸ್ಕೊಡ್ಬೇಕು. ಏನಾರಾಗಲಿ ಈ ಭೂಮಿ ಅಂತೂ ಬಿಟ್ಟು ಹೋಗಲ್ಲ. ಈಗಲೇ ಸ್ಟಾರ್ಟ್ ಮಾಡ್ತೀನಿ, ಟ್ಯಾಕ್ಟ್ರಿ ತಗೊಂಬಂದು ನಿಲ್ಲಿಸ್ಕೊಂಡಿದ್ದೀವಿ. ಈಗ ಉಳುಮೆ ಮಾಡೇ ಗಿಡ ಕಡೆಗೆ ಎಲ್ಲರೂ ಬಿಟ್ಟು ಕಡಿಸ್ತೀವಿ. ಫಾರೆಸ್ಟ್ಗಳು ಬಂದರೆ ಸೈಡ್ಗೆ ಹೋಗಿ ನಿಂತ್ಕೊಂತಾರೆ. ಬಂದು ಇಲ್ಲಿ ಏನಾಯಿತು ಏನು ಅಂತ ಯಾರೂ ಕೇಳ್ತಾ ಇಲ್ಲ. ಊಟ ನೀರು ಏನೂ ಇಲ್ಲದೆ ನಾವು ಇಲ್ಲಿ ಕಾಯ್ತಾ ಇದ್ದೀವಿ. ಇದಕ್ಕೆ ನ್ಯಾಯ ಕೊಡಲೇಬೇಕು. ಅರಣ್ಯ ಇಲಾಖೆ ಏನೇ ಒಂದು ಚೂರು ತೊಂದರೆ ಆದರೂ ಅರಣ್ಯ ಇಲಾಖೆ ಕಾರಣ ಹಾಕ್ತಾರೆ. ಮಾಧ್ಯಮದವ್ರ ಮುಂದೆ ಇನ್ನೂ ಒಂದು ಸತಿ ಜೋರಾಗಿ ಹೇಳ್ತೀನಿ, ನಮಗೇನೇ ಒಂದು ಚೂರು ಹೆಚ್ಚು ಕಡಿಮೆ ಅವರು ಅರೆಸ್ಟಾರ ಮಾಡಲಿ, ನಮ್ಮ ತಂಡ ಜೈಲಿಗೆ ಹಾಕಲಿ, ನಮ್ಮ ಗಾಡಿಗಳು ಸೀಜ್ ಮಾಡಲಿ, ಏನೇ ಬಂದರೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ನಾವಂತೂ ಯಾವುದೇ ಕಾರಣಕ್ಕೂ ಈ ಜಾಗ ಕದಲಲ್ಲ, ಈ ಭೂಮಿ ಪಡಿತೀವಿ. ಅರಣ್ಯ ಇಲಾಖೆಯವರು ತುಂಬ ಕಿರಿಕ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲೇನು ಉಳುಮೆ ಮಾಡೋಕ್ಕಾಗಿಲ್ಲ. ಇದು ದಯವಿಟ್ಟು ಇದನ್ನು ಒಂದೇ ಒಂದು ಏನಪ್ಪ ಅಂದರೆ ಶಾಸಕರ ಗಮನಕ್ಕೂ ನಾವು ಹೇಳ್ತಾ ಇದ್ದೀವಿ, ತಹಸೀಲ್ದಾರ್ ಗಮನಕ್ಕೂ ಹೇಳ್ತಾ ಇದ್ದೀವಿ. ಜಂಟಿ ಸರ್ವೆ ಮಾಡಿಸಿ ಅವ್ರದ್ದು ಎಷ್ಟಿದೆ ಅವ್ರು ತೊಗೊಂಬಿಡಲಿ. ಎಷ್ಟೋ ಒಂದು 50 ಎಕರೆ ಏನೋ ಅವ್ರಿಗೆ ಆಗಿದೆ. 231 ಎಕರೆ ಇದು 156 ಸರ್ವೆ ನಂಬರ್ ಇರೋದು. ದಯವಿಟ್ಟು
ಜನಗಳಿಗೆ ಯಾವುದೇ ರೈತರುಗಳಿಗೆ ತೊಂದರೆ ಮಾಡ್ದಂಗೆ ಅವರು ನಮ್ಗೆ ಅನುಭವ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಮಾಧ್ಯಮದ ಮುಖಾಂತರ ನಾವು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ.